ನಾನು ಮೊನ್ನೆನೂ ಕೂಡ ಪತ್ರಿಕಾ ಹೇಳಿಕೆಯನ್ನು ನೀಡಿ ನಾನು ಹೇಳಿದ್ದೆ, ಏನು ಸಿದ್ದರಾಮಣ್ಣವರೇ, ನೀವು ನಮ್ಮ ಜೊತೆ ಇದ್ದವರು, ಭಾಳ ಚೆನ್ನಾಗಿ ಒಳ್ಳೆ ಮನುಷ್ಯ, ನೀನು ಹೀಗ್ಯಾಕೆ ಕೆಟ್ಟಪ್ಪ ಕಾಂಗ್ರೆಸ್ಗೆ ಹೋಗಿ ಅಂತಲೂ ಹೇಳಿರಿ. ಯಾಕಂತಂದರೆ ನೋಡ್ರಿ, ಒಳ ಮೀಸಲಾತಿ ಆಗಬೇಕು ಅಂತೇಳಿ ಸದಾಶಿವ ಆಯೋಗ 2011-12 ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತಪ್ಪ. ಆಮೇಲೆ ಈ ಕಾಂತರಾಜ ಆಯೋಗ 15-16 ಸರ್ಕಾರಕ್ಕೆ ಒಪ್ಪಿಸ್ತಪ್ಪ. ಯಾವತ್ತು ಮೊದಲು ಒಪ್ಸ್ಯಾರ? ಒಳ್ಳೆ ಸರ್. ಮತ್ತು ಅದನ್ನ ಯಾಕೆ ಮಾಡಿಲ್ಲ ಹೋಪ? ಅದನ್ನ ಯಾಕೆ ಮಾಡಲಿಲ್ಲ ನೀನು ಸಿದ್ದರಾಮಣ್ಣ? ಒಂದು ಕಡೆ ಹೇಳ್ತೀನಿ ನಾವು ಅಹಿಂದ ನಾಯಕ ಅಂತ ಹೇಳ್ತೀನಿ, ಮತ್ತು ಹಂಗಾರೆ ನೀನು ದಲಿತರು ಯಾಕೆ ನೀನು ಹಿಂದೆ ಅಡ್ಡಿರ್ಬೇಕು? ಮರ ಚಿಕ್ಕ ಹಿಡ್ಕೊಂಡು ಏನು ಹರ್ಕತ್ತದ ಅವ್ರಿಗೆ? ಹಾಂ, ನೋಡ್ರಿ ನಿಜವಾಗಿ ಇದು ಭಾಳ, ನಾನು ಕೂಡ ಅದೇ ಒಂದು ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅದೀನಿ. ಭಾಳ ದಿವಸ ಸುಮಾರು 30 ವರ್ಷಗಳ 40 ವರ್ಷ ಹಿಂದೆ ಹಾಕಿದವು ನಾನು. 1983 ಮಂತ್ರಿ ಆದಮೇಲೆ ಈ ಒಂದು ಮೀಸಲಾತಿ, ಒಳ ಮೀಸಲಾತಿ ಆಗಬೇಕು ಅನ್ನೋದು ಹುಟ್ಟು ಹಾಕಿದವು ನಾನು. ಅದು ಯಾರಿಗೆ ಗೊತ್ತಿಲ್ಲ, ಆದ್ರೆ ಅದ್ರ ಮೇಲೆ ಇವತ್ತಿಗೂ ಕೂಡ ನಡೆದದ. ಆದ್ರೆ ನೀವು ನೋಡ್ರಿ, ನಮ್ಗೆ ಎಷ್ಟು ನೋವು ಮಾಡ್ತೀರಿ ಹೇಳ್ರಿ ನೋಡೋಣ. ಒಳ ಮೀಸಲಾತಿ ಆಗಲೇಬೇಕು, ಆಗಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ ಜನ. ಇಷ್ಟು ಮಾತ್ರ ಹೇಳಕ್ ಬಯಸ್ತೀನಿ. ಬಿಜೆಪಿಯಿಂದ ಬರಲಿ ಸರ್ಕಾರ ಏನು ಮಾಡ್ತೇವೆ ತೋರಿಸ್ತೇವೆ ಎಲ್ಲರಿಗೆ. ಎದ್ರ ಸಲಗೆ ಒಳ ಮೀಸಲಾತಿ ಮಾಡ್ಯಾರಲ್ರಿ, 2 ಸಲ ಮಾಡ್ಬೇಕು. ಪಾಪ ಎಷ್ಟೋ ಹುಡುಗರು ಸತ್ತು ಒಳ ಮೀಸಲಾತಿ ಸಲುವಾಗಿ. ನೋಡಿರಲ್ಲ ಎಷ್ಟು ಜನ ಹುಡುಗರು ಸತ್ತು, ತಮ್ಮ ಪ್ರಾಣ ತೆತ್ತು ಹೋದ್ರು ಪಾಪ. ನಮ್ಮ ಎಲ್ಲ ಬಡ ಮಕ್ಕಳು ವರದಿ ಜಾರಿಗೆ ಆಗ್ರಹ ಮಾಡ್ತೇವೆ, ಅದು ಆಗಲೇಬೇಕು, ಆಗಲಾರ್ದೆ ಬಿಡುದಿಲ್ಲ. ಸರಿ, ನಮಸ್ಕಾರ. ಹಾಂ ರೀ, ನಾನು ಕೂಡ ಖಂಡನೆ ಮಾಡ್ತೀನಿ, ಅಂತ ತಪ್ಪು ಅದು ಅಷ್ಟೇ. ಈಗ ಅಶೋಕ್ ಮುನುಗುಳಿ ಹೇಳ್ತಾರೆ 1,20,000 ಕೋಟಿ ಬಿಡುಗಡೆ ತಂದಿನಿ ಅಂತಾರ. ಸಿಂದಗಿ ಮತಕ್ಷೇತ್ರಕ್ಕೆ ಎಷ್ಟು ತಂದಾರ? ಏನು ತಂದಿಲ್ಲ, ಸುಮ್ಮನೆ ಹೇಳ್ಕೊತಾರೆ ಮುಖ್ಯ ಅಂತ ಅಶೋಕ್ ಮುನುಗುಳಿ. ಅಲ್ರಿ, ಅಶೋಕ್ ಮುನುಗುಳಿ ಅಪ್ಪನ ಜೋಡಿ ನಾ ಇದ್ದಾವ, ಅದು ಸಣ್ಣ ಹುಡುಗದ, ಅವಂದೇನು ನಾ ಹೇಳಪ್ಪ ನಡಿ. ನಾನು ಮೊನ್ನೆನೂ ಕೂಡ ಪತ್ರಿಕಾ ಹೇಳಿಕೆಯನ್ನು ನೀಡಿ ನಾನು ಹೇಳಿದ್ದೆ, ಏನು ಸಿದ್ದರಾಮಣ್ಣವರೇ, ನೀವು ನಮ್ಮ ಜೊತೆ ಇದ್ದವರು, ಭಾಳ ಚೆನ್ನಾಗಿ ಒಳ್ಳೆ ಮನುಷ್ಯ, ನೀನು ಹೀಗ್ಯಾಕೆ ಕೆಟ್ಟಪ್ಪ ಕಾಂಗ್ರೆಸ್ಗೆ ಹೋಗಿ ಅಂತಲೂ ಹೇಳಿರಿ. ಯಾಕಂತಂದರೆ ನೋಡ್ರಿ, ಒಳ ಮೀಸಲಾತಿ ಆಗಬೇಕು ಅಂತೇಳಿ ಸದಾಶಿವ ಆಯೋಗ 2011-12 ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತಪ್ಪ. ಆಮೇಲೆ ಈ ಕಾಂತರಾಜ ಆಯೋಗ 15-16 ಸರ್ಕಾರಕ್ಕೆ ಒಪ್ಪಿಸ್ತಪ್ಪ. ಯಾವತ್ತು ಮೊದಲು ಒಪ್ಸ್ಯಾರ? ಒಳ್ಳೆ ಸರ್. ಮತ್ತು ಅದನ್ನ ಯಾಕೆ ಮಾಡಿಲ್ಲ ಹೋಪ? ಅದನ್ನ ಯಾಕೆ ಮಾಡಲಿಲ್ಲ ನೀನು ಸಿದ್ದರಾಮಣ್ಣ? ಒಂದು ಕಡೆ ಹೇಳ್ತೀನಿ ನಾವು ಅಹಿಂದ ನಾಯಕ ಅಂತ ಹೇಳ್ತೀನಿ, ಮತ್ತು ಹಂಗಾರೆ ನೀನು ದಲಿತರು ಯಾಕೆ ನೀನು ಹಿಂದೆ ಅಡ್ಡಿರ್ಬೇಕು? ಮರ ಚಿಕ್ಕ ಹಿಡ್ಕೊಂಡು ಏನು ಹರ್ಕತ್ತದ ಅವ್ರಿಗೆ? ಹಾಂ, ನೋಡ್ರಿ ನಿಜವಾಗಿ ಇದು ಭಾಳ, ನಾನು ಕೂಡ ಅದೇ ಒಂದು ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅದೀನಿ. ಭಾಳ ದಿವಸ ಸುಮಾರು 30 ವರ್ಷಗಳ 40 ವರ್ಷ ಹಿಂದೆ ಹಾಕಿದವು ನಾನು. 1983 ಮಂತ್ರಿ ಆದಮೇಲೆ ಈ ಒಂದು ಮೀಸಲಾತಿ, ಒಳ ಮೀಸಲಾತಿ ಆಗಬೇಕು ಅನ್ನೋದು ಹುಟ್ಟು ಹಾಕಿದವು ನಾನು. ಅದು ಯಾರಿಗೆ ಗೊತ್ತಿಲ್ಲ, ಆದ್ರೆ ಅದ್ರ ಮೇಲೆ ಇವತ್ತಿಗೂ ಕೂಡ ನಡೆದದ. ಆದ್ರೆ ನೀವು ನೋಡ್ರಿ, ನಮ್ಗೆ ಎಷ್ಟು ನೋವು ಮಾಡ್ತೀರಿ ಹೇಳ್ರಿ ನೋಡೋಣ. ಒಳ ಮೀಸಲಾತಿ ಆಗಲೇಬೇಕು, ಆಗಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ ಜನ. ಇಷ್ಟು ಮಾತ್ರ ಹೇಳಕ್ ಬಯಸ್ತೀನಿ. ಬಿಜೆಪಿಯಿಂದ ಬರಲಿ ಸರ್ಕಾರ ಏನು ಮಾಡ್ತೇವೆ ತೋರಿಸ್ತೇವೆ ಎಲ್ಲರಿಗೆ. ಎದ್ರ ಸಲಗೆ ಒಳ ಮೀಸಲಾತಿ ಮಾಡ್ಯಾರಲ್ರಿ, 2 ಸಲ ಮಾಡ್ಬೇಕು. ಪಾಪ ಎಷ್ಟೋ ಹುಡುಗರು ಸತ್ತು ಒಳ ಮೀಸಲಾತಿ ಸಲುವಾಗಿ. ನೋಡಿರಲ್ಲ ಎಷ್ಟು ಜನ ಹುಡುಗರು ಸತ್ತು, ತಮ್ಮ ಪ್ರಾಣ ತೆತ್ತು ಹೋದ್ರು ಪಾಪ. ನಮ್ಮ ಎಲ್ಲ ಬಡ ಮಕ್ಕಳು ವರದಿ ಜಾರಿಗೆ ಆಗ್ರಹ ಮಾಡ್ತೇವೆ, ಅದು ಆಗಲೇಬೇಕು, ಆಗಲಾರ್ದೆ ಬಿಡುದಿಲ್ಲ. ಸರಿ, ನಮಸ್ಕಾರ. ಹಾಂ ರೀ, ನಾನು ಕೂಡ ಖಂಡನೆ ಮಾಡ್ತೀನಿ, ಅಂತ ತಪ್ಪು ಅದು ಅಷ್ಟೇ. ಈಗ ಅಶೋಕ್ ಮುನುಗುಳಿ ಹೇಳ್ತಾರೆ 1,20,000 ಕೋಟಿ ಬಿಡುಗಡೆ ತಂದಿನಿ ಅಂತಾರ. ಸಿಂದಗಿ ಮತಕ್ಷೇತ್ರಕ್ಕೆ ಎಷ್ಟು ತಂದಾರ? ಏನು ತಂದಿಲ್ಲ, ಸುಮ್ಮನೆ ಹೇಳ್ಕೊತಾರೆ ಮುಖ್ಯ ಅಂತ ಅಶೋಕ್ ಮುನುಗುಳಿ. ಅಲ್ರಿ, ಅಶೋಕ್ ಮುನುಗುಳಿ ಅಪ್ಪನ ಜೋಡಿ ನಾ ಇದ್ದಾವ, ಅದು ಸಣ್ಣ ಹುಡುಗದ, ಅವಂದೇನು ನಾ ಹೇಳಪ್ಪ ನಡಿ.